ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ. ಭಾರತೀಯ ಜನತಾ ಪಾರ್ಟಿಯ ರಾಮನಗರ ಜಿಲ್ಲಾಧ್ಯಕ್ಷರಾಗಿ ಮುಂದಿನ 3 ವರ್ಷದ ಅವಧಿಗೆ 2ನೇ ಬಾರಿಗೆ ಆನಂದಸ್ವಾಮಿ ಮತ್ತು ರಾಜ್ಯ ಬಿಜೆಪಿ ರಾಜ್ಯ ಪರಿಷತ್ ಸದಸ್ಯರನ್ನಾಗಿ ಆರ್ ವಿ ಸುರೇಶ್ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ ಎಂದು ಜಿಲ್ಲಾ ಬಿಜೆಪಿ ಚುನಾವಣಾಧಿಕಾರಿ ಮುನಿಕೃಷ್ಣ ಘೋಷಣೆ ಮಾಡಿದ್ದಾರೆ. ನಗರದ ಆರ್ವಿಸಿ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ದೇಶದಾದ್ಯಂತ ಸಂಘಟನಾ ಪರ್ವ ನಡೆಸುತ್ತಿದ್ದು ಇದು ರಾಜ್ಯದಲ್ಲೂ ಮುಂದುವರೆದಿದೆ. ಜಿಲ್ಲೆಯಲ್ಲಿ 4 ವಿಧಾನಸಭಾ ಕ್ಷೇತ್ರದಲ್ಲಿ 7 ಮಂಡಲ, ಇವುಗಳಿಂದ 50% ಸದಸ್ಯತ್ವ ನೋಂದಣಿ ಈಗಾಗಲೇ ಆಗಬೇಕಾಗಿತ್ತು. ಹರಿಯಾಣದಲ್ಲಿ ಕಾಂಗ್ರೆಸ್ ಶೂನ್ಯವಾಗಿದೆ. ಭವಿಷ್ಯದಲ್ಲಿ ರಾಮನಗರ ಜಿಲ್ಲೆಯಲ್ಲಿ ಬಿಜೆಪಿ ಪಕ್ಷವನ್ನು ಸದೃಢವಾಗಿ ಬೆಳೆಸಿ ಶಕ್ತಿಯುತವಾಗಿ ಸಂಘಟಿಸಬೇಕಾಗಿದೆ. ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆಯ ಕಾರಣದಿಂದ ಈ ಚುನಾವಣೆ ತಡವಾಗಿದೆ. ರಾಮನಗರ ಜಿಲ್ಲೆಯು ಕಾಂಗ್ರೆಸ್ ತೆಕ್ಕೆಗೆ ಹೋಗಿದೆ. ಈ ದಿನ ಘೋಷಣೆ ಮಾಡುವ ಪಕ್ಷದ ಎಲ್ಲ ಮುಖಂಡರು ಪಕ್ಷವನ್ನು ಒಗ್ಗಟ್ಟಿನಿಂದ ಸಂಘಟಿಸಲು ನಿರಂತರ ಹೋರಾಟದಲ್ಲಿ ತೊಡಗಿಸಿಕೊಳ್ಳಬೇಕು. ಜಿಲ್ಲಾ ಕೇಂದ್ರದಲ್ಲಿ ಬಿಜೆಪಿ ಕಚೇರಿ ಇಲ್ಲ ಎಂಬ ಡಿ ಕೆ ಶಿವಕುಮಾರ್ ಅವರ ಟೀಕೆಗೆ ಬಿಜೆಪಿಯು ಅಧಿಕಾರದಲ್ಲಿ ಇರಲಿ ಬಿಡಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕಚೇರಿ ಇರಬೇಕೆಂದು ಈಗಾಗಲೇ ತೀರ್ಮಾನವಾಗಿದೆ. 1994ರಲ್ಲಿ ರಾಮನಗರ ಜಿಲ್ಲೆ ಮಾಗಡಿಯಲ್ಲಿ ಪ್ರಥಮವಾಗಿ ಬಿಜೆಪಿಯಿಂದ ಎಸ್ ಬಾಲಕೃಷ್ಣ ಗೆದ್ದಿರುವುದನ್ನು ಈ ಸಂದರ್ಭದಲ್ಲಿ ಅವರು ಸ್ಮರಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾಗಡಿ ಮುಖಂಡರಾದ ಪ್ರಸಾದ್ ಗೌಡ, ಜಂಟಿ ಚುನಾವಣಾಧಿಕಾರಿ ಬಿ ಶಿವಾನಂದ, ಮುಖಂಡರಾದ ರುದ್ರದೇವರು, ಜಿವಿ ಪದ್ಮನಾಭ, ಗ್ರಾಮಾಂತರ ಅಧ್ಯಕ್ಷ ಇಚ್ಚನಕೆರೆ ಜಗದೀಶ್, ಬಿ ನಾಗೇಶ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್, ಕನಕಪುರ ಮಂಜು, ಕೃಷ್ಣಪ್ಪ, ಚನ್ನಪಟ್ಟಣದ ಸಂತೋಷ್, ಕೆಪಿ ಕುಮಾರ್, ಕನಕಪುರ ಗ್ರಾಮೀಣ ಅಧ್ಯಕ್ಷ ವೆಂಕಟೇಶ್, ವೀರಭದ್ರಯ್ಯ, ಜಗನ್ನಾಥ್, ನಗರ ಮಹಿಳಾ ಘಟಕದ ಅಧ್ಯಕ್ಷ ಪುಷ್ಪಲತಾ, ಎಸ್ಸಿ ಮೋರ್ಚಾ ಅಧ್ಯಕ್ಷ ಚಂದ್ರ, ರಾಘು, ಕಿಶನ್, ರಂಜನ್ ಸೇರಿದಂತೆ ಇನ್ನೂ ಮುಂತಾದವರು ಉಪಸ್ಥಿತರಿದ್ದರು. ಜಿಲ್ಲಾ ತಂಡವನ್ನು ರಚನೆ ಮಾಡಿಕೊಂಡು ಸಮಯ ಕೊಟ್ಟು ಪಾರ್ಟಿನ ಹೆಚ್ಚಿನ ರೀತಿಯಲ್ಲಿ ಬೆಳೆಸೋದಕ್ಕೆ ಅವರು ಕೂಡ ಇಲ್ಲಾರು ನಮ್ಮ ಸುರೇಶ್ ಅಣ್ಣ ಇರಲಿ, ನಮ್ಮ ಆನಂದ್ ಸ್ವಾಮಿ ಇರಲಿ, ಎಲ್ಲ ನಮ್ಮ ವೇದಿಕೆ ಮೇಲೆ ಎಲ್ಲ ಇರ್ಬೋದು, ಅಥವಾ ನಮ್ಮ ಕಾರ್ಯಕರ್ತರ ಮುಂಭಾಗದಲ್ಲಿ ಇರೋರೆಲ್ಲ ಕೂಡ ಯಾರ್ಯಾರಿಗೆ ಸಮಯ ಕೊಡೋರಿಗೆ ನಾವು ಇವತ್ತು ಜವಾಬ್ದಾರಿನ ಕೊಡಬೇಕಾಗ್ತದೆ. ನೋಡಿ ಹುಡುಕಿ ಮಾಡಬೇಕು. ಅದರಂತೆ ಎಲ್ಲ ಕೂಡ ಮಾಡ್ತಾರೆ ಅಂತೇಳಿ ನಾನು ಕೂಡ ಭಾವಿಸಿದ್ದೇನೆ. ದಯಮಾಡಿ ಎಲ್ಲ ನಾಯಕರುಗಳು ಹಿಂದೆ ನಿಂತಂಥವ್ರು ಇರ್ಬೋದು, ಮುಂದೆ ನಿಲ್ಲುವಂಥವ್ರು ಇರ್ಬೋದು, ಎಲ್ಲ ಸೇರಿ ಸಹಮತದೊಂದಿಗೆ ಒಗ್ಗಟ್ಟಾಗಿ ನಾವೆಲ್ಲ ಕೆಲಸ ಮಾಡಬೇಕು ಅಂತೇಳಿ ನಾನು ಪಕ್ಷದ ಪರವಾಗಿ ವಿನಂತಿ ಮಾಡ್ಕೊತೇನೆ. ಈಗ ಜಿಲ್ಲಾಧ್ಯಕ್ಷರಾಗಿ ನೇಮಕ ಆಗಿರುವ ಆನಂದ್ ಸ್ವಾಮಿ ಅವರು ಮಾತಾಡೋದು. ನಾನು ಈ ದಿನ ಈ ಹುದ್ದೆಗೆ ಬಂದಿದ್ದೀನಿ ಅಂದರೆ ನಾನೊಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡಿ ಆ ಕೆಲಸವನ್ನು ಗುರುತಿಸಿದಂಥ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು, ನಮ್ಮ ರಾಜ್ಯ ನಾಯಕರು ನಮ್ಮನ್ನು ಗುರುತಿಸಿ ಈ ಜವಾಬ್ದಾರಿಯನ್ನು ನೀಡಿದ್ದಾರೆ. ಈ ಜವಾಬ್ದಾರಿಗೆ ಒಂದು ಕಿಂಚಿತ್ತೂ ಲೋಪ ಬರದ ಹಾಗೆ ಪಕ್ಷವನ್ನು ಸಂಘಟನೆ ಮಾಡ್ತೀನಿ ಅಂತ ತಮ್ಮಲ್ಲಿ ಒಂದು ಹರಕೆಯನ್ನು ಒಪ್ಪಿಸ್ಕೊಳ್ತಾ ಇದ್ದೀನಿ. ಹಾಗೆ ನನ್ನ ಆಯ್ಕೆ ಮಾಡಿದಂಥ ನಮ್ಮ ರಾಜ್ಯಾಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು, ಎಲ್ಲ ನಮ್ಮ ಮುಖಂಡರುಗಳಿಗೆ ನಾನು ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಿ ನನ್ನ ಮಾತು ಮುಗಿಸ್ತೇನೆ. ನಮ್ಮ ರಾಜ್ಯಾಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು ಏನು ತೀರ್ಮಾನ ಮಾಡಿದ್ದಾರೆ ಅದಕ್ಕೆ ಬದ್ಧರಾಗಿ ಕೆಲಸ ಮಾಡೋದು ನಮ್ಮ ಕರ್ತವ್ಯ. ನಮ್ಮ ಪ್ರಸಾದ್ ಗೌಡ್ರು ಆಗಲೇ ಹೇಳಕ್ಕೆ ಮಾತಾಡ್ತಾ ಕಚೇರಿ ಇಲ್ಲ ಅಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಅಂತೇಳಿ, ನಾವು ಅಧಿಕಾರ ಇಲ್ಲದೇ ಇರಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಕಚೇರಿಗಳಾಗಬೇಕು ಅಂತ ತೀರ್ಮಾನ ಆಗಿದೆ. ಈಗೂ ಕೂಡ ಇಲ್ಲಿ ಜಾಗ ಇದ್ದರೆ, ಮೊನ್ನೆ ಕೂಡ ನಮ್ಮ ಹಾಸನ ಜಿಲ್ಲೆಯವ್ರಿಗೂ ಕೂಡ ಹೇಳ್ತಾ ಇದ್ರು, ದುಡ್ಡು ರೆಡಿ ಇದೆ, ದುಡ್ಡು ಕೊಡ್ತೀವಿ. ಅದಕ್ಕೆ ನಾವು ಆ ಥರ ಯಾರಿಗೂ ಕೊರತೆ ಬೇಡ. ಯಾಕಂದ್ರೆ ಅವ್ರು ಹೇಳಿದ್ರು, ಅಣ್ಣವ್ರು ಹೇಳಿದ್ರು, ನಾನು ಹೇಳ್ತಾ ಇದ್ದೀನಿ, ಎಲ್ಲಿ ಕೂಡ ನಮ್ಗೆ ಅಧಿಕಾರ ಇರಲಿ, MLA ಇರಲಿ, ಸರ್ಕಾರ ಇರಲಿ ಅಥವಾ ಇಲ್ಲದೆ ಇರಲಿ, ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕಚೇರಿ ಅಂತ ಮಾಡಬೇಕು ಅಂತ ಎಲ್ಲ ಅದು ತೀರ್ಮಾನನೇ ಆಗಿದೆ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ. ಒಂದು ಎರಡನೇದು, ಈಗಾಗಲೇ ಮುಂದೆ ಬರುವಂಥ ಚುನಾವಣೆಗಳಲ್ಲಿ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಬರೋಂಥ ಸಾಧ್ಯತೆಗಳಿದೆ. ಅದರಲ್ಲೂ ನಗರಸಭೆ, ಪುರಸಭೆಗಳು ಕೂಡ ಬರುವಂಥದ್ದಿರೋದ್ರಿಂದ ನಾವೆಲ್ಲ ಕೂಡ ಈಗೇನು ನಮ್ಮ ತಂಡ ಇವತ್ತು ನಾವು ಘೋಷಣೆ ಮಾಡಿದ್ದೇವೆ, ನಾವೆಲ್ಲ ಟೀಮ್ ಮಾಡಿಕೊಂಡು ಸಮಯ ಕೊಡಬೇಕು. ಮೊದಲನೇದಾಗಿ ಇಲ್ಲಿ ರಾಮನಗರ ಜಿಲ್ಲೆ ಏನಂತ ಗೊತ್ತಿದೆ. 1984ರಲ್ಲೇನೋ ಇಲ್ಲಿ ಮಾಗಡಿಯಲ್ಲೇ ಫಸ್ಟ್ MLA ಗೆದ್ದಿದ್ದು 94. ಆವಾಗ ಬಾಲಕೃಷ್ಣ ಅವರು, ನಾನು ಇನ್ನೂ ಅಲ್ಲಿ ಜಾಲಹಳ್ಳಿಯಲ್ಲಿ ನಮ್ಮ ಅಶೋಕ್ ಅವ್ರ ಮನೆ ಹತ್ರ ಒಂದು ಚಿಕ್ಕ ಚೌಲ್ಟ್ರಿಯಲ್ಲಿ ಮೀಟಿಂಗ್ ಮಾಡ್ತಾ ಇದ್ವಿ. ಅಲ್ಲಿ ಗೆದ್ಕೊಂಬಂದ್ರು ಅವರಿಗೆ ಚೆನ್ನಪ್ಪ ಅವ್ರ ಮಗ ಅಂತೇಳಿ. ಪ್ರತಿಯೊಂದು ಹಂತದಲ್ಲೂ ಕೂಡ ಪ್ರತಿಯೊಂದು ತಾಲೂಕಲ್ಲಿ ಭಾರತೀಯ ಜನತಾ ಪಾರ್ಟಿನ ಸದೃಢವಾಗಿ ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವೇನು ಸದಸ್ಯತ್ವ ನೋಂದಣಿ ಇರ್ಬೋದು, ಬೂತ್ ಸಮಿತಿಗಳಿರ್ಬೋದು, ಸಕ್ರಿಯ ಸದಸ್ಯರುಗಳಿರ್ಬೋದು, ಇವಾಗ ಕಳೆದ 3 ತಿಂಗಳಿಂದ ಈ ಪ್ರಕ್ರಿಯೆ ನಡೀತಿದೆ.
ಪ್ರತಿಯೊಂದು ಜಿಲ್ಲೆಗಳಲ್ಲೂ ಜಿಲ್ಲಾಧ್ಯಕ್ಷಗಳನ್ನ ನೇಮಕಾತಿ ಮಾಡಿ ನಮ್ಮ ಪಕ್ಷದ ಆಂತರಿಕ ಪ್ರಜಾಪ್ರಭುತ್ವನ ಏನನ್ನು ನಾವು ಹೇಳ್ತೀವಿ ಅದನ್ನು ಫಾಲೋ ಮಾಡಿ ಜಿಲ್ಲಾಧ್ಯಕ್ಷ ನೇಮಕಾತಿ ಮಾಡಬೇಕು ಅಂತ ಏನು 3 ತಿಂಗಳಿಂದ ಶುರುವಾಯಿತು. ಅದಕ್ಕೆ ಮುಖ್ಯ ಚುನಾವಣಾಧಿಕಾರಿಯಾಗಿ ನಮ್ಮ ಮುನ್ಕೃಷ್ಣಣ್ಣವರು ಆಯ್ಕೆಗೊಂಡರು. ಯಾರು ಸೂಕ್ತ ಈ ಜಿಲ್ಲೆಯಲ್ಲಿ ಪಕ್ಷವನ್ನು ಮುನ್ನಡೆಸಲಿಕ್ಕೆ ಯಾರು ಸೂಕ್ತ ಅನ್ನೋ ಒಂದು ಚರ್ಚೆನ ತುಂಬ ಗಾಢವಾಗಿ ಎಲ್ಲ ಕಾರ್ಯಕರ್ತರಾಗಿರ್ಬೋದು ಮುಖಂಡರಾಗಿರ್ಬೋದು ಮಾಡಿ ಇವತ್ತು ಅಂತಿಮವಾಗಿ ರಾಜ್ಯಾಧ್ಯಕ್ಷರ ಒಂದು ನಿರ್ದೇಶನದ ಮೇಲೆಗೆ ನಮ್ಮ ಚುನಾವಣಾಧಿಕಾರದಂತ ಮುನ್ಕೃಷ್ಣಣ್ಣವರು ಇವತ್ತು ಆನಂದ್ ಸ್ವಾಮಿ ಅವ್ರನ್ನ ನಮ್ಮ ಜಿಲ್ಲಾಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ಅವರಿಗೆ ನಾನು ನಮ್ಮ ಜಿಲ್ಲೆಯ ಎಲ್ಲ ಬಿಜೆಪಿ ಕಾರ್ಯಕರ್ತರ ಪರವಾಗಿ ತುಂಬ ಯಾರು ಬಿಜೆಪಿ ಇವತ್ತು ಇಲ್ಲ ಅಂತ ಹೇಳ್ತಾ ಇರಲ್ಲ, ಅವ್ರನ್ನ ನಾವು ಬಿಜೆಪಿ ಮುಂದಿನ ದಿನದಲ್ಲಿ ತರ್ತೀವಿ, ಪ್ರತಿಯೊಂದು ಎಲೆಕ್ಷನಲ್ಲೂ ಕೂಡ ನಾವು ನಿಲ್ಲುವಂಥ ಒಂದು ಮನೋಭಾವದಲ್ಲಿ ಇವತ್ತು ಹೋರಾಟವನ್ನು ನಡೆಸ್ತಾ ಇದ್ದೀವಿ. ಇವತ್ತು ನಾವು ಆನಂದ್ ಸ್ವಾಮಿ ಅವರಿಗೆ ಹೇಳೋದು ಒಂದೇ, ಪ್ರತಿ ಬೂತ್ಗೂ ಕೂಡ ತಾವು ವಿಸಿಟ್ ಕೊಡಬೇಕು. ವಿಸಿಟ್ ಕೊಟ್ಟು ಪ್ರತಿಯೊಂದು ಬೂತಲ್ಲೂ ಕೂಡ ಇವತ್ತು ನಮ್ಮ ಅಧ್ಯಕ್ಷಗಳನ್ನ ನೀವು ಆಯ್ಕೆ ಮಾಡುವಂಥ ಅಧ್ಯಕ್ಷಗಳನ್ನೂ ಕೂಡ ಅವ್ರನ್ನ ಗಣ್ಯಕ್ಕೆ ತಗೊಂಡು ಪ್ರತಿ ಬೂತ್ಗೂ ನೀವು ಹೋರಾಟ ಮಾಡಿದ್ರೆ ನಾವು ಮುಂದಿನ ದಿನದಲ್ಲಿ ಪಕ್ಷ ಕಟ್ಟೋದು ದೊಡ್ಡ ವಿಚಾರ ಏನಲ್ಲ. ಹಾಗಾಗಿ ನಾವು ಆನಂದ್ ಸ್ವಾಮಿ ಅವರಿಗೆ ನಮ್ಮ ಗೌತಮಣ್ಣವ್ರು ಹೇಳಿದ ಹಾಗೆ ನಾವು ಸಂಪೂರ್ಣ ಸಹಕಾರ, ಯಾವುದೇ ಒಂದು ಭೇದ ಭಾವ ಇಲ್ಲದೆ ಅವರಿಗೆ ಸಂಪೂರ್ಣವಾದಂಥ ಸಹಕಾರವನ್ನು ನಾವು ಕೊಟ್ಕೊಂಡು ಹೋಗ್ತೇವೆ. ಮುಂದಿನಿಂದಲೂ ಕೂಡ ಇವತ್ತು ನಮ್ಮ ರಾಜ್ಯ ಪರಿಷತ್ ಸದಸ್ಯರಾದಂಥ ಸುರೇಶ್ ಅಣ್ಣವ್ರಿಗೂ ಕೂಡ ಒಂದು ಶುಭಾಶಯವನ್ನು ಕೋರ್ತಾ, ಎಲ್ಲ ಒಂದು ನಮ್ಮ ಏನು ಇವತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವರು ನಮಗೆ ಒಂದು ಮಾತಾಡಿದ್ರು, ಏನು ಆಫೀಸ್ ಇಲ್ಲ ಅಂತ ಅಂದ್ಬಿಟ್ಟು. ನಾವು ಕೂಡ ಆಫೀಸ್ ಮಾಡಿದ್ದೀವಿ. ಮುಂದಿನ ದಿನದಲ್ಲಿ ಅವರಿಗೆ ಒಂದು ಎದುರಿಸುವಂಥ ರೀತಿಯಲ್ಲಿ ನಾವು ಇಲ್ಲಿ ಬೆಳೀತೀವಿ. 92ಲಿ ಇದೇ BJP ಏನೂ ಇರಲಿಲ್ಲ, ಇವತ್ತು ಇಡೀ ದೇಶದಲ್ಲೇ ಇದೆ. ರಾಮನಗರದಲ್ಲೂ ಕೂಡ ಪ್ರತಿಯೊಂದು ಬೂತಲ್ಲೂ ಕೂಡ ನಮ್ಮ BJP ಕಾರ್ಯಕರ್ತರನ್ನ ಹುಟ್ಟಾಕುವಂಥ ಕೆಲಸವನ್ನು ಮಾಡ್ತಾ ಇವತ್ತು ನಮ್ಮ ಅಶ್ವಥ್ ನಾರಾಯಣ ಸಾಹೇಬರು ಆ ಒಂದು ಶಕ್ತಿಯನ್ನು ನಮಗೆಲ್ಲರಿಗೂ ಕೂಡ ಕೊಟ್ಟು ಬರ್ತಾ ಇದ್ದಾರೆ. ಅವ್ರ ಮೂಲಕ ಇವತ್ತು ನಾವು ಪ್ರತಿ ಬೂತಲ್ಲೂ ಕೂಡ ನಮ್ಮ ಕಾರ್ಯಕರ್ತರು ಪಡೆಯನ್ನು ಹುಟ್ಟಾಕಿ ಮುಂದಿನ ದಿನದಲ್ಲಿ ಇಲ್ಲಿ ತಾಲೂಕ್ ಪಂಚಾಯಿತಿ ಆಗ್ಬೋದು, ಜಿಲ್ಲಾ ಪಂಚಾಯಿತಿ ಆಗ್ಬೋದು, ಡೈರಿ ಆಗ್ಬೋದು ಅಥವಾ MLA ಎಲೆಕ್ಷನ್ ಆಗ್ಬೋದು, ಮುಂದಿನ ದಿನದಲ್ಲಿ ಒಳ್ಳೆ ರೀತಿಯಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ, ಹಾಗೆಯೇ ಇವತ್ತು ಕಾಂಗ್ರೆಸ್ ಸರ್ಕಾರ ಪ್ರತಿಯೊಂದು ಕೂಡ ತಟ್ಟೆಲಿ ಇಟ್ಕೊಡ್ತಾ ಇದೆ. ಅವರ ಒಂದು ಧೋರಣೆಯನ್ನು ಇವತ್ತು ಎಲ್ಲ ಒಂದು ಅವ್ರು ಮಾಡ್ತಾ ಇರೋವಂಥ ಕೆಲಸಗಳು ಏನು ಇವತ್ತು ಜನ ವಿರೋಧಿ ಕೆಲಸನ ತಟ್ಟೆಲಿ ಇಟ್ಕೊಡ್ತಾ ಇದೆ. ಅದನ್ನ ನಾವು ಖಂಡಿಸುವಂಥ ರೀತಿಯಲ್ಲಿ ಪ್ರತಿದಿನವೂ ಕೂಡ ನಾವು ಹೋರಾಟದಲ್ಲಿ ಆನಂದ್ ಸ್ವಾಮಿ ಅವ್ರಿಗೆ ಜೊತೆ ಇರ್ತೀವಿ ಅಂತ ಹೇಳ್ತಾ, ಮತ್ತೊಮ್ಮೆ ಆನಂದ್ ಸ್ವಾಮಿ ಅವರಿಗೆ, ಸುರೇಶ್ ಅಣ್ಣ ಅವರಿಗೆ ಶುಭಾಶಯವನ್ನು ಕೋರ್ತಾ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.